ಹಲೋ ಫ್ರೆಂಡ್ಸ್, ಇದು ಮಂಗಾರವಳ್ಳಿ ಕಡ್ಡಿಗಳು. ಇದನ್ನು ನಮ್ಮಮ್ಮ ಕಿತ್ತು ತೊಳೆದು ಕ್ಲೀನಾಗಿ ಒರೆಸಿದರೆ ಒಂದು ಹನಿ ನೀರಿಲ್ದಿರೋ ಥರ. ಇದರಿಂದ ಅವರು ನ್ಯೂ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದ್ದಾರೆ, ಮಂಗಾರವಳ್ಳಿ ಉಪ್ಪಿನಕಾಯಿ ಅಂತ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇದನ್ನು ನುಗ್ಗೆಕಾಯಿ ಥರ ಸಿಪ್ಪೆ ಹಿಡಿಬೇಕು. ಅದಕ್ಕೆ ಪ್ರೊಸೀಜರ್ ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಕೈಗಳಿಗೆ ಎಣ್ಣೆ ಹಾಕ್ಕೋಬೇಕು, ಇಲ್ಲ ಅಂದರೆ ನವೆ ಆಗುತ್ತೆ ಅದು ಹಿಡಿಬೇಕಾದ್ರೆ. ಈ ಥರ ಎಲ್ಲ ಹಿಡಿಬೇಕು. ಈ ಥರ ಒಂದೊಂದಾಗಿ ಹಿಡಿದ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಇದೇ ಥರ ಎಲ್ಲ ಬೇಗ ಮಾಡ್ಕೊಳ್ಳೋಣ ಬನ್ನಿ. ಇದು ಮಂಗಾರವಳ್ಳಿ ಎಲ್ಲ ಎಡೆದಿಟ್ಟಿದ್ದಾರೆ ನಮ್ಮಮ್ಮ. ಮತ್ತು ಇದು ಅದ್ರದ್ದು ಸೊಪ್ಪು. ಈಗ 6 ಸ್ಪೂನ್ ಸಾಸಿವೆ ಹುರ್ಕೊಳ್ಳೋಣ. 6 ಸ್ಪೂನ್ ಸಾಸಿವೆ, ಮೆಂತೆ ಮತ್ತು 3 ಸ್ಪೂನ್ ಮೆಂತೆ ಮತ್ತು ಕಲ್ಲುಪ್ಪು ಇಷ್ಟನ್ನು ಹುರ್ಕೊಂಡು ಆರಾಗಿ ಬಿಡಬೇಕು ಉಪ್ಪಿನಕಾಯಿಗೋಸ್ಕರ. ಈಗ 3 ಸ್ಪೂನ್ ಮೆಂತೆ, ಅದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ನೀರು ಹೋಗೋವರೆಗೂ ಹುರ್ಕೊಳ್ಳೋಣ ಅಂತ. ಇದೆಲ್ಲ ಪುಡಿ ಮಾಡೋದು. ಒಗ್ಗರಣೆಗೆ ಈಗ ಸಾಸಿವೆ ಹಾಕ್ಕೊಂಡ್ರೋಣ. ಸಾಸಿವೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಮತ್ತು ಇಂಗು, ಮತ್ತು ಹಿಂಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಫುಲ್ ತಣ್ಣಗಾದ್ಮೇಲೆ ತಣ್ಣಗಾಗೋವರೆಗೂ ಬಿಡಬೇಕು ಅಂತ ಅಷ್ಟೇ. ಎಣ್ಣೆ ಬಿಸಿ ಆದಮೇಲೆ ಇದನ್ನು ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಇದು ಹುರ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕು. ಅದಕ್ಕೆ ಬಂದಮೇಲೆ ಎಲ್ಲನೂ ತೆಗೆದು ಪ್ಲೇಟ್ ಮೇಲೆ ಹಾಕೋಬೇಕು. ಇದನ್ನ ಹಾಗೆ ಹಾಕೊಳ್ಳೋಣ. ಇದೇ ಥರ ಎಲ್ಲನೂ ಹುರ್ಕೊಳ್ಳೋಣ. ಮಂಗಾರವಳ್ಳಿನೆಲ್ಲ ಎಣ್ಣೆಲಿ ಹುರಿದು ರುಬ್ಬಿದ ಮೇಲೆ ಈ ಥರ ಪೇಸ್ಟ್ ಆಗುತ್ತೆ. ಈ ಪೇಸ್ಟನ್ನು ಈ ಥರ ಜಾಲರಿ ತಗೊಂಡು ಅದನ್ನು ನಾರಿಂದ ಸಪ್ರೇಟ್ ಮಾಡಿದಾಗ ಈ ಥರ ಪೇಸ್ಟ್ ಆಗುತ್ತೆ. ಅದ್ರದ್ದು ನಾರುಗಳು ನೋಡಿ ಇಲ್ಲಿ, ಇದು ನಾರನ್ನೆಲ್ಲ ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಮಂಗಾರವಳ್ಳಿ ಪೇಸ್ಟ್ ಇದು ನಾರುಗಳನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಆವಾಗಲೇ ಸಾಸಿವೆ ಮತ್ತು ಮೆಂತ್ಯ ಹುರ್ಕೊಂಡಿರೋ ಪೌಡರ್, ಹುಣಸೆಹಣ್ಣು ಪೇಸ್ಟು, ಖಾರದ ಪುಡಿ, ಕಲ್ಲುಪ್ಪು ಹುರಿದು ಪೌಡ್ರ್ ಮಾಡ್ಕೊಂಡಿರೋದು, ಒಗ್ಗರಣೆ ಮತ್ತು ಅರಿಶಿನ ಪುಡಿ. ಈಗ ಅದನ್ನ ಮಾಡುವ ವಿಧಾನ ನೋಡೋಣ ಬನ್ನಿ. ಫಸ್ಟು ಅದಕ್ಕೆ ಹುಣಸೆಹಣ್ಣು ಪೇಸ್ಟನ್ನ ಹಾಕೊಳ್ಳೋಣ. ಅದಕ್ಕೆ ಅರಿಶಿನ, ಮತ್ತು ಸಾಸಿವೆ ಮತ್ತು ಮೆಂತ್ಯ ಪೌಡರ್, ಮತ್ತು ರುಚಿಗೆ ಬೇಕಾಗಿರೋ ಉಪ್ಪು, ನಿಮ್ಮ ಟೇಸ್ಟ್ ಅನುಗುಣವಾಗಿ ಹಾಕ್ಕೊಳ್ಳಿ, ಮತ್ತು ಖಾರದ ಪುಡಿ ಹಾಕ್ಕೊಳ್ಳಿ. ಈಗೆಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ವಿ. ಒಗ್ಗರಣೆನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ.
ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಎಣ್ಣೆನೂ ಹಾಕ್ಕೊಂಡು ಈಗೆಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀವಿ. ಎಲ್ಲ ಮಿಕ್ಸ್ ಆಗಿದೆ. ಈಗ ನಮ್ಮ ಬಂಗಾರವಳ್ಳಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ. ಥ್ಯಾಂಕ್ ಯು.